ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಕೇರ್ ಚಾನೆಲ್ಗೆ ಸ್ವಾಗತ. Today we are discussing a concept of Gauss law, and it is one of the important topic from the chapter electric charges and fields, and it is the first chapter of second PUC physics according to NCERT syllabus, and it is a part 13 of this chapter on Educare channel. If you haven't watched the previous episodes, you can check the link in the description. Now let us deal with Gauss law, and Gauss law states that the total electric flux through any closed surface in free space is equal to 1 upon epsilon naught times the total charge enclosed by the surface. ನಾವು ಈಗಾಗಲೇ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೇವೆ. ಎಲೆಕ್ಟ್ರಿಕ್ ಫ್ಲಕ್ಸ್ನ ಡೆಫಿನೇಷನ್ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಎ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ. ಸರಿ, ಹಾಗಿದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಗೊತ್ತಾಗಿದೆ. ನಂತರ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಈ ಕ್ಲೋಸ್ಡ್ ಸರ್ಫೇಸನ್ನು ನಾವು ಗಾಸಿಯನ್ ಸರ್ಫೇಸ್ ಅಂತ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಅಥವಾ ಈ ಗಾಸ್ ಲಾನ ಸ್ಟಡಿ ಮಾಡಬೇಕಾದ್ರೆ ತಿಳ್ಕೊತೇವೆ. ಈಗ ಗಾಸಿಯನ್ ಸರ್ಫೇಸ್ ಅಂದರೆ ಏನು ಅಂತಂದರೆ ಎನಿ ಕ್ಲೋಸ್ಡ್ ಸರ್ಫೇಸ್, ಯಾವುದೇ ಒಂದು ಕ್ಲೋಸ್ಡ್ ಸರ್ಫೇಸ್ ಇದ್ದರೆ ಆ ಕ್ಲೋಸ್ಡ್ ಸರ್ಫೇಸ್ ಏನಿರುತ್ತೆ ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್ ಆಗಿರುತ್ತೆ. ಅಂದರೆ ಆ್ಯಕ್ಚುಲ್ ಆಗಿ ಕ್ಲೋಸ್ಡ್ ಸರ್ಫೇಸ್ ಇರೋದಿಲ್ಲ, ಆ ಒಂದು ಕ್ಲೋಸ್ಡ್ ಸರ್ಫೇಸ್ ಇದೆ ಅಂತ ಇಮ್ಯಾಜಿನ್ ಮಾಡ್ತೇವೆ. ಆ ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸ್ ಏನಿರುತ್ತೆ ಅದನ್ನು ಗಾಸಿಯನ್ ಸರ್ಫೇಸ್ ಅಂತ ನಾವು ಕರಿತೇವೆ. ಸರಿ, ಈ ಗಾಸಿಯನ್ ಸರ್ಫೇಸು ಇಮ್ಯಾಜಿನರಿ ಸರ್ಫೇಸ್ ಅಂದರೆ ಆ್ಯಕ್ಚುಲ್ ಆಗಿ ಇರೋದಿಲ್ಲ. ಈ ಗಾಸಿಯನ್ ಸರ್ಫೇಸ್ ಸೈಜ್ ಮತ್ತು ಶೇಪ್ ಯಾವ ರೀತಿ ಬೇಕಾದರೂ ನಾವು ಅದನ್ನು ಇಮ್ಯಾಜಿನ್ ಮಾಡ್ಕೋಬಹುದು. ಅಂದರೆ ಸ್ಪೆರಿಕಲ್ ಆಗಿ ಇಮ್ಯಾಜಿನ್ ಮಾಡ್ಕೋಬಹುದು, ಸಿಲಿಂಡ್ರಿಕಲ್ ಶೇಪಲ್ಲಿ ಇಮ್ಯಾಜಿನ್ ಮಾಡ್ಕೋಬಹುದು, ಯಾವುದೊಂದು ಶೇಪಲ್ಲಿ ನಾವು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಆ ಇಮ್ಯಾಜಿನರಿ ಸರ್ಫೇಸ್ ಏನಿರುತ್ತೆ ಅದನ್ನು ಗಾಸಿಯನ್ ಸರ್ಫೇಸ್ ಅಂತ ಕರೀತಾರೆ. ಈಗ ಈ ಗಾಸ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕ್ಲೋಸ್ಡ್ ಸರ್ಫೇಸ್ ಇತ್ತು ಅಂತ ಹೇಳಿದ್ರೆ, ಅಂದರೆ ಫ್ರೀ ಸ್ಪೇಸಲ್ಲಿ ಯಾವುದಾದ್ರೂ ಒಂದು ಕ್ಲೋಸ್ಡ್ ಸರ್ಫೇಸ್ ಇತ್ತು ಅಂತಂದರೆ ಆ ಒಂದು ಕ್ಲೋಸ್ ಸರ್ಫೇಸ್ ಥ್ರೂ ಪಾಸ್ ಆಗ್ತಿರುವ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿರುತ್ತೆ ಅದನ್ನೇನು ಕರಿತೀವಿ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೇವೆ. ಆ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿರುತ್ತೆ ಅದನ್ನು ಪೈ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಸರಿ, ಹಾಗಿದ್ರೆ ಆ ಪೈ ವ್ಯಾಲ್ಯೂ ಅಥವಾ ಆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ವ್ಯಾಲ್ಯೂ ಅಂದರೆ ಆ ಕ್ಲೋಸ್ಡ್ ಸರ್ಫೇಸ್ ಏನು ಇಮ್ಯಾಜಿನ್ ಮಾಡಿರ್ತೇವೆ ಅಥವಾ ಕ್ಲೋಸ್ಡ್ ಸರ್ಫೇಸ್ ಫ್ರೀ ಸ್ಪೇಸಲ್ಲಿ ಏನಿರುತ್ತೆ ಅದರ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋದರೆ ಆ ಎಲೆಕ್ಟ್ರಿಕ್ ಫ್ಲಕ್ಸಿಂದು ಅದು 1 ಅಪಾನ್ ಎಪ್ಸಿಲಾನ್ ನಾಟ್ ಟೈಮ್ಸ್ ಇಂಟು ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ಇಟ್. ಅಂದರೆ ಟೋಟಲ್ ಚಾರ್ಜ್ ಅಂದ್ರೆ ಏನು, ಚಾರ್ಜನ್ನು ಕ್ಯೂ ಅನ್ನೋ ಲೆಟರಿಂದ ರಿಪ್ರೆಸೆಂಟ್ ಮಾಡ್ತೇವೆ. ಸೊ 1 ಅಪಾನ್ ಎಪ್ಸಿಲಾನ್ ನಾಟ್ ಟೈಮ್ಸ್ ಇಂಟು ಕ್ಯೂ ಅಂತ ಹೇಳಿದ್ರೆ ಆ ಒಂದು ಕ್ಲೋಸ್ಡ್ ಸರ್ಫೇಸ್ ಏನಿರುತ್ತೆ ಆ ಕ್ಲೋಸ್ಡ್ ಸರ್ಫೇಸ್ನಲ್ಲಿ ಇರುವಂತಹ ಚಾರ್ಜ್ ಇಂಟು 1 ಅಪಾನ್ ಎಪ್ಸಿಲಾನ್ ನಾಟ್ ಮಾಡಿದರೆ ಆ ಒಂದು ಕ್ಲೋಸ್ಡ್ ಸರ್ಫೇಸ್ ಥ್ರೂ ಪಾಸ್ ಆಗ್ತಿರೋ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ನಮಗೆ ಸಿಗುತ್ತೆ. ಹಾಗಿದ್ರೆ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅದನ್ನು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಈ ರೀತಿ ಬರೀಬಹುದು. ಈಗ ಏನು ಮಾಡಬೇಕು ನಾವು ಅಂತ ಹೇಳಿದ್ರೆ ಈ ಗಾಸ್ ಲಾವನ್ನು ಪ್ರೂವ್ ಮಾಡಬೇಕು. ಸರಿ, ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಚಾರ್ಜ್. ಕ್ಯೂ ಅನ್ನೋ ಒಂದು ಚಾರ್ಜ್ ಇದೆ. ಚಾರ್ಜ್ ಇದ್ರೆ ಏನು ಮಾಡುತ್ತೆ, ಅದು ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಒಂದು ಸರ್ಟೆನ್ ರೀಜನ್ ಇರುತ್ತೆ. ಆ ರೀಜನ್ ಒಳಗೆ ಬೇರೆ ಯಾವುದಾದ್ರೂ ಒಂದು ಚಾರ್ಜ್ ಬಂದರೆ ಅಂದರೆ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಯಾವುದು ಆಗಿದೆ ಅನ್ನೋ ಆಧಾರದ ಮೇಲೆ ಅದು ಅಟ್ರಾಕ್ಟ್ ಅಥವಾ ರಿಪೆಲ್ ಆಗ್ತದೆ. ಸೊ ಇದರಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಆ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ನ ನಾವು ಈ ರೀತಿ ತೆಗೆದುಕೊಂಡಿದ್ದೇವೆ. ಸರಿ, ಈಗ ನಾವೇನು ಮಾಡಬೇಕು, ಗಾಸಿಯನ್ ಸರ್ಫೇಸನ್ನು ಇಮ್ಯಾಜಿನ್ ಮಾಡಬೇಕು. ಅದನ್ನು ಇಮ್ಯಾಜಿನ್ ಮಾಡೋ ಸಲುವಾಗಿ ಏನು ಮಾಡ್ತೇವೆ, ಇಲ್ಲೊಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಪಿ ಅಂತ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸರಿ, ಈಗ ಈ ಪಿ ಅನ್ನೋ ಪಾಯಿಂಟ್ ಥ್ರೂ ಪಾಸ್ ಆಗೋ ರೀತಿ ನಾವೊಂದು ಸ್ಪಿಯರನ್ನು ಡ್ರಾ ಮಾಡಬೇಕು. ಸರಿ, ಒಂದು ಸ್ಪಿಯರನ್ನು ಡ್ರಾ ಮಾಡ್ತಾ ಇದ್ದೇವೆ. ಈಗ ಓಕೆ, ಇದೇನು ಇಮ್ಯಾಜಿನರಿ ಸರ್ಫೇಸ್, ಇಮ್ಯಾಜಿನರಿ ಸ್ಪೆರಿಕಲ್ ಸರ್ಫೇಸ್. ಸರಿ, ಇದನ್ನೇನು ಕರಿತೇವೆ ನಾವು ಗಾಸಿಯನ್ ಸರ್ಫೇಸ್ ಅಂತ ಕರಿತಾ ಇದ್ದೇವೆ. ಈ ಗಾಸಿಯನ್ ಸರ್ಫೇಸ್ ಏನಿದೆ ಅದು ಪಿ ಅನ್ನೋ ಪಾಯಿಂಟ್ ಥ್ರೂ ಪಾಸಾಗಿ ಹೋಗಿದೆ. ಇಲ್ಲಿಗೆ ನಿಮಗೆ ಏನು ಕಾಣ್ತಾ ಇದೆ, ಸರ್ಕಲ್ ಆಗಿ ಕಾಣ್ತಾ ಇದೆ, ಆದರೆ ಸ್ಪಿಯರ್ ಆಗಿದೆ ಅಂತ ಹೇಳಿದ್ರೆ ಈ ರೀತಿಯೂ ಇದೆ ಮತ್ತು ಈ ರೀತಿಯೂ ಇರುತ್ತೆ. ಸೊ ಇದೊಂದು ಸ್ಪಿಯರ್ ಆಗಿರುತ್ತೆ. ಸೊ ಇಮ್ಯಾಜಿನರಿ ಸ್ಪಿಯರನ್ನು ನಾವು ಡ್ರಾ ಮಾಡಿದ್ದೇವೆ. ಈಗ ಈ ಕ್ಯೂ ಅನ್ನೋ ಚಾರ್ಜಿಂದ ಡೆವಲಪ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಏನು ಇ ಆಗಿರುತ್ತೆ. ನಂತರ ಈ ಡಿಸ್ಟನ್ಸ್ ಕ್ಯೂದಿಂದ ಈ ಪಿ ಅನ್ನೋ ಪಾಯಿಂಟಿಗೆ ಇರೋ ಡಿಸ್ಟನ್ಸ್ ಅಥವಾ ದೂರ ಏನಾಗಿರುತ್ತೆ ಅದನ್ನು ಆರ್ ಅಂತ ರಿಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಸರಿನಾ, ನಂತರ ಇಲ್ಲಿ ಒಂದು ಸರ್ಫೇಸನ್ನು ಇಮ್ಯಾಜಿನ್ ಮಾಡ್ತೇವೆ. ಇಲ್ಲೊಂದು ಸಣ್ಣ ಪಾರ್ಟನ್ನು ಕನ್ಸಿಡರ್ ಮಾಡ್ತೇವೆ. ಅದನ್ನು ಡಿ ಎಸ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಡಿ ಎಸ್ ಅಂದರೆ ಏನು, ಸರ್ಫೇಸ್ ಏರಿಯಾ. ಡಿ ಎಸ್ ರಿಪ್ರೆಸೆಂಟ್ಸ್ ಸರ್ಫೇಸ್ ಏರಿಯಾ ಆ್ಯಂಡ್ ವಿ ರಿಪ್ರೆಸೆಂಟ್ this area by a
ಬಿ. ಅಂದರೆ ಈ ಎ ಬಿ ಏನಿರುತ್ತೆ, ಈ ಪಾರ್ಟ್ ಏನಿದೆ ಅದು ಡಿ ಎಸ್ ಅನ್ನೋ ಏರಿಯಾ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಈ ಟೋಟಲ್ ಏರಿಯಾ ಏನಿದೆ ಅಂದರೆ ಸ್ಪಿಯರಿನ ಟೋಟಲ್ ಏರಿಯಾ ಏನಿದೆ ಅದು ಎಸ್ ಆಗಿರುತ್ತೆ. ಸರಿ, ಓಕೆ. ನಾವು ವಿ ನೋ ದ್ಯಾಟ್ electric flux is represented by or given by the equation d pi is equal to EDS cos theta. Clear? Where E is the electric field, ds is area, means surface area, then theta is the angle between electric field and surface area. ಏರಿಯಾ ಏನಾಗಿರುತ್ತೆ, ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಆದರೆ ಈ ಥಿಯರಮನ್ನು ಸ್ಟಡಿ ಮಾಡಬೇಕಾದ್ರೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಸ್ಮಾಲ್ ಏರಿಯಾ ಇರುತ್ತೆ, ಅಂದರೆ ಸ್ಮಾಲ್ ಪೋರ್ಷನ್ ಏರಿಯಾ ಇರುತ್ತೆ, ಅದನ್ನು ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಇದು ಒಂದೇ ಕೇಸಲ್ಲಿ ಏರಿಯಾನ ವೆಕ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸರಿ, ಇಲ್ಲದೇ ಇದ್ದರೆ ಏರಿಯಾ ವೆಕ್ಟರ್ ಅಲ್ಲ. ನಾವು E is electric field, ds is surface area, means the small surface area, and theta is the angle between electric field and surface area. Now we are considering theta as 0, means angle between electric field and surface area is 0. When theta becomes 0, cos theta becomes 1. ಸರಿನಾ? ಹಾಗಿದ್ರೆ ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಡಿ ಪೈ ಈಸ್ ಈಕ್ವಲ್ ಟು ಇ ಇಂಟು ಡಿ ಎಸ್. ಕ್ಲಿಯರ್? ಈಗ ನೆಕ್ಸ್ಟ್, ಈಗ ಏನಾಯಿತು, ಇದು ಸ್ಮಾಲ್ ಸರ್ಫೇಸಿಗೆ ಆಗಿತ್ತು. ಸ್ಮಾಲ್ ಸರ್ಫೇಸಿಗೆ ಏನಾಯಿತು, ಡಿ ಎಸ್ ಅಂತ ಆಯಿತು. ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗಿತ್ತು, ಡಿ ಪೈ ಅಂತ ಆಗಿತ್ತು. ಈಗ ಟೋಟಲ್ ಸರ್ಫೇಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಇದು ಸ್ಮಾಲ್ ಸರ್ಫೇಸ್, ನಮಗೆ ಟೋಟಲ್ ಸರ್ಫೇಸ್ ಬೇಕು. ಆವಾಗೇನು ಮಾಡ್ತೇವೆ, ಇಂಟಿಗ್ರೇಷನ್ ಮಾಡ್ತೇವೆ. ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಸಿಯೇಷನ್ ನೀವು ಮ್ಯಾಥಮೆಟಿಕ್ಸ್ ಸ್ಟಡಿ ಮಾಡಿರ್ತೀರ. ಈಗ ಅದನ್ನು ನಾವು ಶಾರ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋದರೆ, ಇನ್ನೊಂದು ಲೆಂತ್ ಇದೆ ಅಂತ ತಿಳ್ಕೊಂಡ್ರೆ ಅದನ್ನು ಸಣ್ಣದಾಗಿ ಡಿವೈಡ್ ಮಾಡ್ತಾ ಹೋದ್ರದನ್ನ ಏನು ಅಂತ ಹೇಳ್ತೇವೆ, ಡಿಫ್ರೆನ್ಸಿಯೇಷನ್ ಅಂತ ಹೇಳ್ಬೋದು. ಇಂಟಿಗ್ರೇಷನ್ ಅಂದರೆ ಏನು ಮಾಡ್ತೇವೆ, ಈ ಎಲ್ಲ ಪಾರ್ಟ್ ಏನಿರುತ್ತೆ, ಅಂದರೆ ಸಣ್ಣ ಪಾರ್ಟ್ ಏನಿರುತ್ತೆ ಅದನ್ನೆಲ್ಲ ಜಾಯಿನ್ ಮಾಡಿ ಅಂತ ಹೇಳಿದ್ರೆ ಇದಕ್ಕೆ ಜಾಯಿನ್ ಮಾಡಿ ಒಂದು ಲೆಂತ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಅಂತ ಹೇಳಿದ್ರೆ ಏನು, ಡಿಫ್ರೆನ್ಸಿಯೇಷನ್ ಅಂತ ಹೇಳಿದ್ರೆ ಸಣ್ಣ ಪಾರ್ಟಾಗಿ ಬೇರೆ ಬೇರೆ ಮಾಡೋದು, ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಏನೇನಿದೆ ಅದನ್ನು ಜಾಯಿನ್ ಮಾಡೋದು. ಸರಿ, ಹಾಗಿದ್ರೆ ಇದು ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಸೊ ಫಾರ್ ಎಂಟೈರ್ ಸರ್ಫೇಸ್ ನಾವೀಗ ಎಲೆಕ್ಟ್ರಿಕ್ ಫ್ಲಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಆದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಡಿ ಎಸ್ ಅಂತೇನೋದು ಅದೊಂದು ಪಾರ್ಟ್, ಈ ಟೋಟಲ್ ಸರ್ಫೇಸಿನ ಪಾರ್ಟ್. ಸೊ ಇದೇ ರೀತಿ ಬೇರೆ ಬೇರೆ ಪಾರ್ಟ್ ಇರುತ್ತೆ. ಆ ಎಲ್ಲ ಪಾರ್ಟನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಟೋಟಲ್ ಸರ್ಫೇಸ್ ಅಂತ ಹೇಳಿದ್ರೆ ಈ ಸರ್ಫೇಸ್ ಬಂದರೆ ಏನಾಯಿತು, ಇದನ್ನು ಸೇರಿಸಿ ಈ ಸರ್ಫೇಸ್ ಏರಿಯಾ ಬಂತು. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಇಂಟಿಗ್ರೇಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಟೋಟಲ್ electric flux is given by pi, which is equal to integration of pi. ಸರಿ, ಅಂದರೆ ಇದರಿಂದ ಏನು ಡೆವಲಪ್ ಆಗಿತ್ತು ಎಲೆಕ್ಟ್ರಿಕ್ ಫ್ಲಕ್ಸ್, ಅದನ್ನು ಟೋಟಲ್ ಎಷ್ಟು ಪಾರ್ಟ್ ಇದೆ ಅದೆಲ್ಲ ಆ್ಯಡ್ ಮಾಡಿದರೆ ನಮಗೇನು ಸಿಗುತ್ತೆ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಗುತ್ತೆ. ಸೊ ದಟ್ ಈಸ್ ಗಿವನ್ ಬೈ ಪೈ, ವಿಚ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಪೈ. ದೆನ್ we know that d pi is equal to EDS. Clear? Pi is equal to E into ds. Now ಈಗ ds ಅಂದ್ರೆ ಏನು, ಈ ಸರ್ಫೇಸ್ ಏರಿಯಾ ಆಗಿತ್ತು. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ಅದನ್ನು ನಾವು ಇ ಅಂತ ಹಾಗೆ ಇಟ್ಟಿದ್ದೇವೆ. ಸರಿ, ಈ ಸರ್ಫೇಸ್ ಏರಿಯಾನ ನಾವು ಆ್ಯಡ್ ಮಾಡಬೇಕು. ಸರ್ಫೇಸ್ ಏರಿಯಾ ಅಂದರೆ ಏನು, ಇಲ್ಲಿ ಸ್ಮಾಲ್ ಪಾರ್ಟ್ ಇತ್ತು, ಇದೇ ರೀತಿ ಈಗಾಗಲೇ ಹೇಳಿದ ರೀತಿ ಇಲ್ಲೆಲ್ಲ ಬೇರೆ ಬೇರೆ ಪಾರ್ಟ್ ಇರುತ್ತೆ. ಇದೇ ರೀತಿ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಟೋಟಲ್ ಸರ್ಫೇಸ್ ಸಿಗುತ್ತೆ. ಅದನ್ನು ಎಸ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಆ ಟೋಟಲ್ ಸರ್ಫೇಸ್ ಅಂದ್ರೆ ಏನು, ಇದು ಪೂರ್ತಿ, ಇದನ್ನು ಸೇರಿಸಿ. ಸರಿನಾ? ಹಾಗಿದ್ರೆ ಅದೇನಾಗುತ್ತೆ, ಪೈ ಈಸ್ ಈಕ್ವಲ್ ಟು ಇ ಇಂಟು ಎಸ್ ಅಂತ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಏನಾಗುತ್ತೆ, ಎಸ್ ಅಂತ ಹೇಳಿದ್ರೆ ಸರ್ಫೇಸ್ ಏರಿಯಾ ಅಂತ ಹೇಳಿದ್ದೆ. ನಾನು ಹೇಳಿದ್ದೆ ಎಸ್ ಅಂತ ಹೇಳಿದ್ರೆ ಸರ್ಫೇಸ್ ಏರಿಯಾ, ಆ್ಯಂಡ್ ದ್ಯಾಟ್ ಸರ್ಫೇಸ್ ಈಸ್ ಎ ಸ್ಪೆರಿಕಲ್. ದ್ಯಾಟ್ ಸರ್ಫೇಸ್ ಈಸ್ ಎ ಸ್ಪೆರಿಕಲ್. ಸ್ಪೆರಿಕಲ್ ಅಂದರೆ ಏನಾಗುತ್ತೆ, ಸ್ಪಿಯರಿನ ಸರ್ಫೇಸ್ ಏರಿಯಾದ ಇಕ್ವೇಷನ್ ಏನಾಗಿತ್ತು ನೆನಪಿದ್ದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇನಾಗಿರುತ್ತೆ, 4πr² ಆಗಿರುತ್ತೆ. 4πr². R means the radius of the sphere. Clear? Now S is equal to 4πr², and we know that equation of a electric field is E is equal to 1/4πε0 into Q by r². ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವೇಷನ್ ಮೊದಲೇ ಸ್ಟಡಿ ಮಾಡಿದ್ವಿ ನಾವು. ಸರಿನಾ? ಹಾಗಿದ್ರೆ ಇಫ್ ಯು ಕನ್ಸಿಡರ್ ದಿಸ್ ಇಕ್ವೇಷನ್ ಆಸ್ ಅ ಫಸ್ಟ್ ಇಕ್ವೇಷನ್, ದಿಸ್ ಒನ್ ಆಸ್ ಅ ಇಕ್ವೇಷನ್ ನಂಬರ್ 2 is and this one as a equation number 3. Now substituting 2 and 3 in
1 ಅಂದರೆ ಇದೆರಡು ಈಕ್ವೇಷನನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂತ ಹೇಳಿದ್ರೆ ಇ ಇದ್ದಲ್ಲಿ ಈ ವ್ಯಾಲ್ಯೂನ, ಎಸ್ ಇದ್ದಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೇನು ಸಿಗುತ್ತೆ, ಪೈ ಅಂತ ಹೇಳಿದ್ರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸಿಗೆ ಇಕ್ವೇಷನ್ ಸಿಗುತ್ತೆ. ಸೊ ಪೈ ಟೋಟಲ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇ ಅಂದರೆ 1/4πε0 ಇಂಟು Q/r² ಇಂಟು 4πr². 4π ಓಕೆ r², ಸ್ವಲ್ಪ ಸೈಡಿಗೆ ಬಂದಿದೆ ಇರಲಿ, 4πr². ಅವಾಗ ಏನಾಗುತ್ತೆ, 4πr² ಕ್ಯಾನ್ಸಲ್ ಆಗುತ್ತೆ. ಸೊ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪೈ ಟೋಟಲ್ ಈಸ್ ಈಕ್ವಲ್ ಟು 1/ε0 ಇಂಟು ಕ್ಯೂ ಅಂತ ಆಗುತ್ತೆ. ಸರಿನಾ? ಹಾಗಿದ್ರೆ ಈ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಈ ರೀತಿ ಬರೀತೇವೆ ಅಂತ ಪ್ರಾರಂಭದಲ್ಲಿ ಹೇಳಿದ್ದೆ. ಈಗ ಅದನ್ನೇನು ಮಾಡಿದ್ವಿ, ನಾವು ಪ್ರೂವ್ ಮಾಡಿದ್ವಿ. ಸರಿ, ಅರ್ಥ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದೇ ರೀತಿ ಇದರ ಡೆಫಿನೇಷನನ್ನು ಯಾವುದಾದ್ರೂ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋದಿದ್ರೆ ಬರೀರಿ. ನಂತರ ಆದಷ್ಟು ವಿದ್ಯಾರ್ಥಿಗಳು ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಯಾಕೆ ಅಂತ ಅಂದರೆ ಮುಂದಿನ ದಿನಗಳಲ್ಲೂ ಕೂಡ ಸೆಕೆಂಡ್ PUC ಮತ್ತು ಫಸ್ಟ್ PUC ಕ್ಲಾಸ್ಗಳನ್ನು ನಾನು ಪ್ರಾರಂಭಿಸಬೇಕು ಅಂತ ಇದ್ದೇನೆ ಈ ಚಾನಲ್, ಅಂದರೆ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನಲಲ್ಲಿ. ಸರಿ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.